ನಮಸ್ಕಾರ ವೀಕ್ಷಕರೇ, ಇವತ್ತು 4 ಸ್ಟಾಕ್ಗಳನ್ನು ನೋಡೋಣ. ಅದರಲ್ಲಿ ಒಂದು ಸ್ಟಾಕು ಈಗ ಬೋನಸ್ ಅನೌನ್ಸ್ ಮಾಡಿದೆ. ಅಂದರೆ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಆ ಸ್ಟಾಕಿಗೆ ಸ್ಪ್ಲಿಟ್ಟು ಅಂದರೆ 1:10 ಮತ್ತು ಜೊತೆಗೆ 1:1 ಬೋನಸ್. ಅಂದರೆ ನಿಮ್ಮ ಹತ್ರ 10 ಶೇರ್ ಇದ್ದರೆ 20 ಶೇರ್ ಆಗುತ್ತೆ, 1000 ಶೇರ್ ಇದ್ದರೆ 2000 ಶೇರ್ ಆಗುತ್ತೆ ಅಂತ ಬೋನಸನ್ನು ಅಪ್ಲೈ ಕೊಟ್ಟಿರ್ತಕ್ಕಂಥ ಶೇರ್ ಬಗ್ಗೆ ನೋಡೋಣ. ಜೊತೆಗೆ ಇನ್ನು 3 ಸ್ಟಾಕ್ಗಳ ಬಗ್ಗೆ ಕೂಡ ನೋಡೋಣ. ಸೊ ನೋಡಿ, ಇದು ನಾವು ಫಸ್ಟ್ ಸ್ಟಾಕ್ ನೋಡ್ತಾ ಇದ್ದೀವಿ. ಈಗ 2100 ಟ್ರೇಡ್ ಮಾಡ್ತಾ ಇದೆ. ಸೊ 6 ತಿಂಗಳಲ್ಲಿ ನೋಡೋದಾದ್ರೆ ನೀವು 440% ರಿಟರ್ನನ್ನು ಕೊಟ್ಟಿದೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ, ಅದಕ್ಕಿಂತ ಮುಂಚೆ ಮತ್ತೊಂದು ಏನಪ್ಪ ಅಂತಂದರೆ ಪಾಯಿಂಟು, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥವ್ರು ಸರ್ಕಾರಿ ನೌಕರರೆಲ್ಲ ಸೇರಿ ಒಂದು ಗ್ರೂಪನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಈ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಸಂಬಂಧಪಟ್ಟಂತೆ ಈಗ ಏನು ಆಲ್ರೆಡಿ ಅವರು SIP ಜಾಸ್ತಿ ಅದರಲ್ಲಿ ಪ್ರಿಫರೆನ್ಸನ್ನು SIPಲಿ ಕೊಡ್ತಾ ಇದ್ದಾರೆ. ಸೊ ಆ ಥರದ್ದೊಂದು ಸರ್ಕಾರಿ ನೌಕರರುಗಳು, ಅದು ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅವರು ಯಾವುದೇ ಕ್ಯಾಸ್ಟ್ ಆಗಿರ್ಬೋದು, ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಆ್ಯಂಡ್ ಡಿಪಾರ್ಟ್ಮೆಂಟ್ಸ್, ಅವರೊಂದು ಗ್ರೂಪನ್ನು ಮಾಡಿಕೊಂಡು ಏನು ಈ ಒಂದು IIFL ಅವ್ರಿಗೆ ಪವರ್ಡ್ ಬೈ IIFL ಅವರಿಗೆ ಏನು ವೆಬಿನಾರ್ಸ್ ಕಂಡಕ್ಟ್ ಮಾಡ್ತಾ ಇದೆ. ಆಮೇಲೆ ಪ್ರತಿಯೊಂದು ಮ್ಯೂಚುವಲ್ ಫಂಡ್ಸ್ SIP ಬಗ್ಗೆ ಅವರಿಗೆ ಗೈಡೆನ್ಸನ್ನು ಮಾಡ್ತಾ ಇದೆ. ಸೊ ಅವ್ರದ್ದೇ ಒಂದು ಸಪ್ರೇಟ್ ಗ್ರೂಪನ್ನು ಮಾಡ್ಕೊಂಡಿದ್ದಾರೆ. ನಿಮ್ಮಲ್ಲೂ ಕೂಡ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯ್ಸ್ ಇದ್ದರೆ ಖಂಡಿತವಾಗಿಯೂ ನೀವು ಏನು ನಾವು ಟೆಲಿಗ್ರಾಮ್ ಚಾನಲನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀವಿ, ಆ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಸೊ ಅಲ್ಲಿಂದ ನನ್ನ ನಂಬರ್ ಕೂಡ ಇರುತ್ತೆ. ಮತ್ತು ನೀವು ಯಾರಾದರೂ ಈಗ ಗೌರ್ಮೆಂಟ್ ಎಂಪ್ಲಾಯ್ಗಳಿದ್ದರೆ ಖಂಡಿತವಾಗಿ ನನಗೆ ಪಿಂಗ್ ಮಾಡಿ, ಹಲೋ ಅಂತ ಏನು ಮಾಡಿ ಮೆಸೇಜ್ ಮಾಡಿ. ನಾನು ಖಂಡಿತವಾಗಿ ಆ ಗ್ರೂಪಲ್ಲಿ ನಿಮ್ಮನ್ನು ಅಕಾಮಿಡೇಟ್ ಮಾಡಿಕೊಡ್ತೀನಿ. ನಿಮಗೆ ಖಂಡಿತವಾಗಿ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಸಿಗುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಒಳ್ಳೆಯ ಬ್ಯಾಕಪ್ ಅನ್ಬೋದು, ಸಪೋರ್ಟು ಎಲ್ಲ ಸಿಗುತ್ತೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಒಳ್ಳೆಯ ವೆಲ್ತ್ ಕಡೆ ನೀವು ಎಸ್ಪೆಷಲಿ ಗೌರ್ಮೆಂಟ್ ಎಂಪ್ಲಾಯ್ಸ್ ಅವ್ರದ್ದೇನಪ್ಪ ಅಂತಂದರೆ, ಅವರು ರಿಟೈರ್ಡ್ ಆದಮೇಲೆ ಅವ್ರಿಗೇನು ಪೆನ್ಷನ್ ಬರುತ್ತಿರುತ್ತಲ್ಲ ಅದಕ್ಕಿಂತ ಜಾಸ್ತಿ ನಾವು ಡಿವಿಡೆಂಡನ್ನು ತಗೋಬೋದು ಅಂಥೇಳಿ ಈಗ ಆಲ್ರೆಡಿ ಕೆಲವು ದೊಡ್ಡ ಗೌರ್ಮೆಂಟ್ ಎಂಪ್ಲಾಯ್ಸ್ ಆ ಥರ ಮಾಡ್ತಾ ಇರೋದ್ರಿಂದ ಅದನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡು ತುಂಬ ಎಲ್ಲ ಗೌರ್ಮೆಂಟ್ ಎಂಪ್ಲಾಯ್ಸ್ ಕೂಡ ಮಾಡ್ತಾಯಿದ್ದಾರೆ. ಒಳ್ಳೆಯ ವಿಷಯ, ತುಂಬ ಒಳ್ಳೆಯ ವಿಷಯ. ಯಾರು ಗೌರ್ಮೆಂಟ್ ಎಂಪ್ಲಾಯ್ಸ್ ಇದ್ದರೆ ಅದನ್ನು ಕೂಡ ನೀವು ಯುಟಿಲೈಸ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಸ್ಟಾಕು 1:1 ಬೋನಸ್ಸು ಮತ್ತು 1:10 ಸ್ಟಾಕ್ ಸ್ಪ್ಲಿಟ್ ಕೊಟ್ಟಿರ್ತಕ್ಕಂಥದ್ದು ಕಂಪ್ನಿ ಏನಪ್ಪ ಅಂತಂದರೆ ಕ್ಯೂಪಿಡ್ ಲಿಮಿಟೆಡ್ ಅಂತೇಳಿ. ಸೊ ಶೇರ್ ರ್ಯಾಲೀಸ್ 414 ಅಂದರೆ ನಿಯರ್ಲಿ 400% ಇನ್ ಬರೀ 6 ಮಂತ್ಸಲ್ಲಿ. ಸೊ ಈ ಕಂಪ್ನಿ ಏನಪ್ಪ ಅಂತಂದರೆ ಸ್ಮಾಲ್ ಕ್ಯಾಪ್ ಕಂಪ್ನಿ ಆಪ್ರೇಟಿಂಗ್ ಇನ್ ಹಾಸ್ಪಿಟಲ್ ಆ್ಯಂಡ್ ಅಲೈಡ್ ಸರ್ವಿಸಸ್ ಸೆಕ್ಟರ್. Cupid Limited on Thursday fixed April 4, 2024 as the record date for 1:1 bonus share and 1:10 stock split. Last trading price of Cupid Limited is to 2000. ಸೊ ಇಂಟ್ರಾಡೇ ಗೇನ್ ಆಫ್ 5% ಅಂತ ಇತ್ತು. ಸೊ ಏನಪ್ಪ ಅಂತಂದರೆ, ನೀವು ಯಾವುದೇ ಇರಲಿ, ಅದು ಸ್ಮಾಲ್ ಕ್ಯಾಪ್ ಆಗಿರಲಿ, ಮಿಡ್ ಕ್ಯಾಪ್ ಆಗಿರಲಿ, ಲಾರ್ಜ್ ಕ್ಯಾಪ್ ಆಗಿರಲಿ, ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಕಂಪ್ನಿಯ ಬಗ್ಗೆ ತುಂಬ ಸ್ಟಡಿ ಮಾಡಿ. ಆಮೇಲೆ ನಿಮಗೆ ಇಫ್ ಯು ಆರ್ ಕನ್ವಿಕ್ಷನ್ ಕಂಪ್ನಿ ಇಸ್ ಗುಡ್, ಫಂಡಮೆಂಟಲಿ ಸ್ಟ್ರಾಂಗು, ಫೈನಾನ್ಷಿಯಲಿ ಎಲ್ಲ ರೀತಿಯಿಂದನೂ ಕಂಪ್ನಿ ತುಂಬ ಚೆನ್ನಾಗಿದೆ ಅಂದರೆ ಮಾತ್ರ ನೀವು ಅಂಥ ಕಂಪ್ನಿಗಳಲ್ಲಿ ಎಂಟ್ರಿ ಆಗಿ. ಜಸ್ಟ್ ಫಾರ್ ಇದು ಬೋನಸ್ ಕೊಡ್ತಾ ಇದೆ, ಸ್ಪ್ಲಿಟ್ ಕೊಡ್ತಾ ಇದೆ ಅಂತಂದರೆ ಅದಕ್ಕೋಸ್ಕರ ನೀವು ಯಾವತ್ತೂ ಆ ಥರ ಶೇರ್ಗಳನ್ನ ನೋಡಿಬಿಡ್ರಿ. ಸೊ ಇದ್ರದ್ದು ನಾವು ಸ್ವಲ್ಪ ನೋಡೋಣ. ಈಗ ಲಿಟ್ಲ್ ಬಿಟ್ ಆಫ್ ಒಂದು ಓವರ್ ವ್ಯೂವಲ್ಲಿ ಇದ್ರದ್ದೇನು ಫೈನಾನ್ಷಿಯಲ್ಸ್ ಹೆಂಗಿದೆ ಒಂಚೂರು ಡಿಸ್ಕಷನ್ ಕೂಡ ಮಾಡೋಣ. ಸೊ ಇದು ಎಷ್ಟು 1:10 ಅಂತಂದರೆ 1ಕ್ಕೆ 10. ಅಂದರೆ ಈಗ ನಿಮ್ಮ ಹತ್ರ ಒಂದು ಸ್ಟಾಕ್ ಇದ್ದರೆ 10, 100 ಇದ್ದರೆ 1000 ಸ್ಟಾಕ್ ಆಗುತ್ತೆ. ಜೊತೆಗೆ ಮತ್ತು 1:1 ಬೋನಸ್ಸು ಎಷ್ಟನೇ ತಾರೀಕು, ಏಪ್ರಿಲ್ 4 ಒಳಗಡೆ ಯಾರ್ಯಾರ ಹತ್ರ ಇದು ಸ್ಟಾಕ್ ಇರುತ್ತೋ ಅವರಿಗೆ 1ಕ್ಕೆ 1 ಬೋನಸ್ಸು. ಅಂದರೆ 100 ಇದ್ದರೆ 100 ಅಂದರೆ 200 ಶೇರು, 200 ಮತ್ತು ಸ್ಪ್ಲಿಟ್ ಆಗುತ್ತೆ. ಸೊ ಫಸ್ಟ್ ಬೋನಸ್ ಮಾಡಿ ಸ್ಪ್ಲಿಟ್ ಮಾಡಿದ್ರೆ ನಿಮಗೆ 2000 ಶೇರ್ ಇರುತ್ತೆ. 100 ಇರ್ತಕ್ಕಂಥದ್ದು 2000 ಶೇರು. ಸೊ ಎಕ್ಸಾಕ್ಟಾಗಿ ಇದನ್ನು ಇನ್ನೊಂದು ಸರಿ ಡೀಪಾಗಿ ಸ್ಟಡಿ ಮಾಡಿ ಕನ್ಫರ್ಮ್ ಮಾಡಿ. ನಿಮಗೆ ಯಾರಿಗಾರ ಇಂಟ್ರೆಸ್ಟ್ ಇತ್ತಂದರೆ ನನಗೆ ವಾಟ್ಸಪ್ ಮಾಡಿ ಇಲ್ಲ ಫೋನ್ ಮಾಡಿ, ಅವ್ರ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಟೆಲಿಗ್ರಾಮ್ ಚಾನಲ್ ಕೂಡ ಇದನ್ನು ನಾಳೆ ನಾನು ಪೂರ್ತಿ ಇನ್ನೊಂದು ಡೀಟೇಲ್ ಡಿಸ್ಕಷನ್ ಕೂಡ ಹಾಕ್ತೀನಿ. ಅಂದರೆ ಎಷ್ಟು ಶೇರ್ ಇದ್ದರೆ ಎಷ್ಟು ಸ್ಪ್ಲಿಟ್ ಆಗುತ್ತೆ, ಎಷ್ಟು ಬೋನಸ್ ಬರುತ್ತೆ, ಟೋಟಲ್ ಆಗಿ ನಾನು ಡಿಸ್ಕಷನ್ ಟೆಲಿಗ್ರಾಮ್ ಚಾನಲಲ್ಲಿ ನಾಳೆ ಹಾಕ್ತೀನಿ. ಸೊ ಬನ್ನಿ ಇದರದೊಂದಿಷ್ಟು ಫೈನಾನ್ಷಿಯಲ್ಸ್ ಕೂಡ ನೋಡೋಣ. ಕ್ಯೂಪಿಡ್ ಲಿಮಿಟೆಡ್ನ ಸೇಲ್ಸ್ ನೋಡೋದಾಯ್ತು ಅಂದರೆ 2014ರಲ್ಲಿ 20 ಕೋಟಿ ಇದ್ದಂಥದ್ದು, 15ರಲ್ಲಿ 40, 60, 80, 160 ಮತ್ತು 143 ಒಂದು ಸ್ವಲ್ಪ ಡೌನ್ ಆಗಿದೆ, ಮತ್ತು 133 ಸ್ವಲ್ಪ ಡೌನು, ಮತ್ತು 160. ಸೊ ನೀವು ಆ್ಯಾವ್ರೇಜ್ ಒಂದು ನೋಡ್ತಾ ಹೋಯ್ತು ಅಂದರೆ ಇಲ್ಲಿ ಹಿಂಗೆ ಕಂಟಿನ್ಯೂ ಅಪ್ ಇರ್ತಕ್ಕಂಥದ್ದು, ಮತ್ತೊಂದು ಸ್ವಲ್ಪ ಫ್ಲ್ಯಾಟು, ಒಂಚೂರು ಡೌನು, ಮತ್ತು ಅಪ್ ಆಗ್ತಾಯಿದೆ, ನೋ ಪ್ರಾಬ್ಲಮ್. ಸೊ ಸೇಲ್ಸು ಒಳ್ಳೆ ಸೇಲ್ಸನ್ನೇ ಪ್ರತಿ ತಿಂಗಳು ಪ್ರತಿ ವರ್ಷ ಕೊಡ್ತಾ ಇದೆ. ಸೊ ಆಪ್ರೇಟಿಂಗ್ ಪ್ರಾಫಿಟ್ ಒಳ್ಳೆಯ ಪ್ರಾಫಿಟನ್ನೇ ಮೇಂಟೈನ್ ಮಾಡ್ತಾ ಇದೆ. ಸೊ OPM ನೀವು ನೋಡಿದ್ರೆ ಅಬೋವ್ 10 ಇರ್ತಕ್ಕಂಥದ್ದು ಬರ್ತಾ ಯಾವಾಗ ಕಂಪ್ನಿ ಇಂಪ್ರೂವ್ಮೆಂಟ್ ಆಗ ನಿಯರ್ಲಿ 20% OPM ಮೇಂಟೈನ್ ಮಾಡ್ತಾ ಇದೆ. ಸೊ ನೆಟ್ ಪ್ರಾಫಿಟ್ ನೋಡಿದ್ರೆ ನಿಮಗೆ 2012ರಲ್ಲಿ ಏನಿರಲಿಲ್ಲ, ಆಮೇಲೆ 8 ಕೋಟಿ, ಅಲ್ಲಿಂದ ಕಂಟಿನ್ಯೂ ಆಗಿ ಅಪ್ ಟು 32 crores, ಬಟ್ 1 ಇಯರಲ್ಲಿ 40 ಆಗಿದೆ. ಸೊ ಮತ್ತು ಅಗೇನ್ ಸ್ವಲ್ಪ ಡೌನ್ ಆಯಿತು, ಮತ್ತು ಈಗ ಅಪ್ ಆಗ್ತಾಯಿದೆ. ಸೊ ಓವರಾಲ್ ಆಗಿ ನಿಮಗೆ ಪ್ರಾಫಿಟನ್ನು ಕೊಡ್ತಾನೆ ಇದೆ.
ಈಗ ಸ್ವಲ್ಪ ವೇರಿಯೇಷನ್ಸ್ ಎಲ್ಲ ಕಂಪ್ನಿನಲ್ಲೂ ಏನು ವೇರಿಯೇಷನು ಫ್ಲಕ್ಚುಯೇಷನ್ ಇರುತ್ತೆ. ಕೆಲವೊಂದು ಕಂಪ್ನಿನಲ್ಲಿ ಒಂದು ವರ್ಷ ಸ್ವಲ್ಪ ಲಾಸ್ ಕೂಡ ಆಗಿರುತ್ತೆ. ಬಟ್ ಅದು ಲಾಸ್ ಯಾಕಾಯಿತು ಏನಂತ ನಾವೆಲ್ಲ ಡೀಟೇಲಾಗಿ ನೋಡಬೇಕಾಗುತ್ತೆ. ಬರೀ ಜಸ್ಟ್ ಲಾಸ್ ಆಯಿತು ಅಂತೇಳಿ ನಾವು ಆ ಕಂಪ್ನಿಯಿಂದ ಹೊರಗಡೆ ಬಂದರೆ ನೆಕ್ಸ್ಟ್ ಅದು ಮೋಸ್ಟ್ ಪ್ರಾಬ್ಲಿ ಅದರ ಏನು ಆಪ್ರೇಷನ್ಸು ಅಥವಾ ಎಕ್ಸ್ಪ್ಯಾನ್ಷನ್ಸು ಗ್ರೋತು ಇದಕ್ಕೂ ಕೂಡ ಬಂದಂಥ ಆಪ್ರೇಟಿಂಗ್ ಪ್ರಾಫಿಟನ್ನು ಯೂಸ್ ಮಾಡಿಕೊಂಡು ಆಮೇಲೆ ಈವನ್ ಫಾರ್ ಡೆಪ್ಟ್ ಏನು ರೀಪೇಗೂ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಯಾವುದೇ ಒಂದು ಕಾರಣಕ್ಕೆ ನೋಡಿ ಈ ಥರ ಇಲ್ಲಿ 40 crores ಆಗಿತ್ತು, ಇಲ್ಲಿ ಡೌನ್ ಆಯಿತು ಅಂತ ಸೆಲ್ ಮಾಡಿದ್ದಿದ್ರೆ ಇವತ್ತು ಇಷ್ಟರ ಮಟ್ಟಿಗೆ ರ್ಯಾಲಿ ಕೊಟ್ಟಿದೆ. ಆ ರ್ಯಾಲಿಯನ್ನು ಮಿಸ್ ಮಾಡ್ಕೋತಾ ಇದ್ದರು. ಆಮೇಲೆ ಜೊತೆಗೆ ಈ ಸ್ಪ್ಲಿಟ್ಟು ಬೋನಸ್ಸಿಂದ ಸೊ ಇದು ಬ್ಯೂಟಿ ಆಫ್ ಸ್ಟಾಕ್ ಮಾರ್ಕೆಟ್ ನೋಡಿರಿ. ಯಾವ ಟೈಮಲ್ಲಿ ಯಾವ್ದು ಸ್ಪ್ಲಿಟ್ ಆಗುತ್ತೆ, ಬೋನಸ್ ಆಗುತ್ತೆ, ಮತ್ತು ಸ್ಪ್ಲಿಟ್ಟು ಬೋನಸ್ ಆದಮೇಲೆ ಮತ್ತೆ ಅದೇ ಅಲ್ಲಿಗೆ ಪ್ರೈಸ್ ಬಂತು ಅಂದರೆ ನಿಮ್ಮದು ಎಲ್ಲಿಗೆಲ್ಲಿಗೂ ಇನ್ವೆಸ್ಟ್ಮೆಂಟ್ ಇರುತ್ತೆ. ಇದಕ್ಕೆಲ್ಲ ಒಂದಷ್ಟು ನಾನು ಲೈವ್ ಎಕ್ಸಾಂಪಲ್ಸ್ ಕೊಟ್ಟೆ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇದ್ರದ್ದು ಶೇರ್ ಹೋಲ್ಡಿಂಗ್, ಸೊ ನೆಟ್ ಪ್ರಾಫಿಟ್ ಕೂಡ ನೋಡಿದ್ರೆ ಆಮೇಲೆ ಡಿವಿಡೆಂಡ್ ಪೇಔಟ್ ಕೂಡ ಪ್ರತಿ ವರ್ಷ ಡಿವಿಡೆಂಡ್ ಪೇಔಟ್ ಕೊಡ್ತಿದ್ದಾರೆ ಅಬೌವ್ 20%. ಸೊ ಏನು ನಾವು ಏನು ಬ್ಯಾಲೆನ್ಸ್ ಶೀಟು ಅದನ್ನೆಲ್ಲ ನೋಡೋಕ್ಕಿಂತ ಪ್ರಾಫಿಟ್ ಆ್ಯಂಡ್ ಲಾಸ್ ಅಲ್ಲಂತೂ ಒಳ್ಳೆಯ ಒಂದು ಮಾರ್ಜಿನನ್ನು ಒಂದು ಒಳ್ಳೆಯ ಸೇಲ್ಸ್ ಆ್ಯಂಡ್ ಪ್ರಾಫಿಟನ್ನು ಮೇಂಟೈನ್ ಮಾಡ್ತಾ ಇದೆ. ಪ್ರಮೋಟರ್ಸು 45% ಇದೆ, FI 0.45 ಇದೆ, ಮತ್ತು ಪಬ್ಲಿಕ್ಕು 4.59 ನಿಯರ್ಲಿ 55% ಇದೆ. ಒಂದು ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಚೆನ್ನಾಗಿದೆ. ಏನು ನಾವು ನೋಡ್ತಕ್ಕಂಥ ಫೈನಾನ್ಷಿಯಲ್ಸ್ ನೋಡಿದ್ರೂ ಇದರದ್ದು ಟ್ರ್ಯಾಕ್ ರೆಕಾರ್ಡ್ ಓಕೆ ಇದೆ. ಸೊ ಸಮ್ಮರಿ ನೋಡ್ತಕ್ಕಂಥ ಅಂದರೆ Cupid Limited, earlier known as Cupid Rubber Limited and Cupid Condom Limited, was incorporated in 1993. The company is in the business of developing, manufacturing and marketing rubber contraceptives and allied polyplastic products. ಸೊ ಇದನ್ನು ನಿಮಗೆ ಇನ್ನೂ ಈ ಕಂಪ್ನಿಯ ಪೂರ್ತಿ ಡೀಟೇಲ್ ಅನಾಲಿಸಿಸ್ ವಿಡಿಯೋ ಬೇಕು ಅಂತಂದರೆ ಖಂಡಿತವಾಗಿಯೂ ಒಂದು ಕಮೆಂಟ್ಸನ್ನು ಹಾಕಿ. ಸೊ ಜಾಸ್ತಿ ಕಮೆಂಟ್ ಬಂದರೆ ನೆಕ್ಸ್ಟ್ ಇದನ್ನು ಒಂದು ಏನು ಡೀಟೇಲ್ ಅನಾಲಿಸಿಸ್ ವಿಡಿಯೋ ಕೂಡ ಮಾಡೋಣ. ದ ಫಸ್ಟ್ ಕಂಪ್ನಿ ನೇಮ್ ಇಸ್ ಕ್ಯೂಪಿನ್ ಲಿಮಿಟೆಡ್. ಬನ್ನಿ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್. ಸೊ ಎರಡನೇ ಕಂಪ್ನಿ ಇವತ್ತು ಯಾಕೆ ಕವರ್ ಮಾಡ್ತಾ ಏನಂದರೆ ಭಾಳ ಜನರು ಇದು ಏನೋ ಎನ್ಕ್ವೈರಿ ಇತ್ತು. ಸೊ ನಾವು ಈ ಸ್ಟಾಕಲ್ಲಿ ಏನು ಎಂಟ್ರಿ ಆಗಿದ್ದೀವಿ ಸರ್, ಹೋಲ್ಡ್ ಮಾಡ್ತಾಯಿದ್ದೀವಿ. ಬಟ್ ಸ್ವಲ್ಪ ಏನು ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪಲ್ಲಿ ತುಂಬ ಕರೆಕ್ಷನ್ಸ್ ಆಗ್ತಿರೋದ್ರಿಂದ ಎಲ್ಲ ಎಷ್ಟೊಂದು ಬೀಳ್ತಾ ಇದ್ದಾವೆ. ನಮಗೆ ಭಯ ಆಗ್ತಿದೆ, ಏನು ಮಾಡಬೇಕು, ಇದರಿಂದ ಎಕ್ಸಿಟ್ ಆಗಬೇಕು. ಕೆಲವರು ಸ್ವಲ್ಪ ಲಾಭದಲ್ಲಿ ಪ್ರಾಫಿಟಲ್ಲಿದ್ದೀವಿ, ಪ್ರಾಫಿಟ್ ಬುಕ್ ಮಾಡ್ಕೊಳೋದ, ಅಥವಾ ಏನು ಡೌನ್ ಆಗಿದೆಯಲ್ಲ, ಡೌನ್ ಆದಾಗ ಇದಕ್ಕೆ ಮತ್ತೆ ಏನು ನಾವು ಆ್ಯಡ್ ಮಾಡೋದಾ, ಏನೇನು ಮಾಡ್ಬೋದು ಸರ್ ಅಂತೇಳಿ ತುಂಬ ಜನರ ಎನ್ಕ್ವೈರಿ ಇರೋದ್ರಿಂದ ನಾನು ಈ ಸ್ಟಾಕನ್ನು ಕವರ್ ಮಾಡ್ತಾಯಿದ್ದೀವಿ. ಫಸ್ಟ್ ಏನು ಸೇಲ್ಸ್ ನೋಡೋದಾಯ್ತು ಅಂದರೆ 2013 150 ಕೋಟಿ ಇತ್ತು. ಸೊ ಮತ್ತು 140 130. ಸೊ ಆಮೇಲೆ ಬರ್ತಾ ಮತ್ತು 200 208 ಕೋಟಿ. ಏನು ನಾವು ಆ್ಯಾವ್ರೇಜ್ ಮೇಂಟೆನೆನ್ಸ್ ಅಂದರೆ ತುಂಬ ಹೈಗೂ ಹೋಗಿಲ್ಲ ಗ್ರೋತು, ತುಂಬ ಲೋಗೂ ಆಗಿಲ್ಲ, ಒಂದು ಆ್ಯಾವ್ರೇಜ್ ಮೇಂಟೆನೆನ್ಸ್ ಮಾಡ್ತಾನೇ ಇದೆ. ಸೊ ಸೇಲ್ಸ್ ಏನು ಒಳ್ಳೆ ಸೇಲ್ಸನ್ನು ಮೇಂಟೈನ್ ಮಾಡ್ತಾ ಇದೆ. ಸೊ OPM ಕೂಡ ಅಬೌಟ್ 10% ಇದೆ. OPM ಒಳ್ಳೆ ಮೇಂಟೈನ್ ಇದೆ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತಂದರೆ 5 ಕೋಟಿ ಇದ್ದಂಥದ್ದು, ಸೊ ಅಪ್ ಟು 24 crores. ಸೊ ನೀವು ಸೇಲ್ಸ್ ಅಷ್ಟೇ ಇದ್ದರೂ ಕೂಡ OPM ಜಾಸ್ತಿ ಆಗಿ ಅದರದ್ದು ನೆಟ್ ಪ್ರಾಫಿಟ್ಟು ಇನ್ಕ್ರೀಸ್ ಆಗ್ತಾ ಇದೆ. ಸೊ ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ದ ಕಂಪ್ನಿ ಈಸ್ ಡೂಯಿಂಗ್ ಗುಡ್, ಸೇಲ್ಸನ್ನು ಕೂಡ ಮೇಂಟೈನ್ ಮಾಡ್ತಾ ಇದೆ. ಸೊ ನೀವು OPM ಕೂಡ ಅಬೌವ್ 10%, ನಿಯರ್ಲಿ 15% ಇದೆ. ಆಮೇಲೆ ಡಿವಿಡೆಂಡ್ ಪೇಔಟ್ ಪ್ರತಿ ವರ್ಷ ಡಿವಿಡೆಂಡ್ ಪೇಔಟ್ ಮಾಡ್ತಿರೋದ್ರಿಂದ ದ ಕಂಪ್ನಿ ಈಸ್ ನಾವೇನು ಹೇಳ್ಬೋದು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದೆ. ನಾನು ಬರೀ ಜಸ್ಟ್ ಲಾಸ್ಟ್ ಇಯರ್ದು ಏನು 1 year ಅಥವಾ 2 yearದಲ್ಲ ಹೇಳ್ತಾ ಇರೋದು. ಸೊ ನೀವು ನೋಡಿದ್ರೆ ಅಪ್ ಟು 10 yearsದು ನಾನು ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡನ್ನು ಹೇಳ್ತಾ ಇದ್ದೀನಿ. ಸೊ ಇದು ಕಂಪ್ನಿಯ ನೇಮು ಮೆನನ್ ಪಿಸ್ಟನ್ಸ್ ಅಂತ. ಸೊ ನೀವು ಯಾರು ಏನು ಇದರಲ್ಲಿ ಹೋಲ್ಡ್ ಮಾಡ್ತಿದ್ದೀರಿ ಅಥವಾ ಇನ್ವೆಸ್ಟೆಡ್ ಇದ್ದೀರಿ, ಏನು ಅಂತ ಇದರಲ್ಲಿ ಏನು ಚೇಂಜಸ್ ಏನು ಕಾಣಿಸ್ತಾ ಇಲ್ಲ. ಬಟ್ ಫಾಲೋ ಅಪ್ ಇರಿ. ಸೊ ಕ್ವಾರ್ಟರ್ ಟು ಕ್ವಾರ್ಟರು ಪ್ರತಿಯೊಂದನ್ನು ನೀವು ನೋಡ್ತಾ ಹೋಗಿ. ಸೊ ಫಾಲೋ ಅಪ್ ಇರಿ. ಬಟ್ ಇವತ್ತಿನ ಮಟ್ಟಿಗೆ ಕಂಪ್ನಿ ಈಸ್ ಗುಡ್. ಸೊ ಪ್ರಮೋಟರ್ಸ್ ಕೂಡ 74.37 ಇದೆ, FIS 0.04 ಇದೆ, ಪಬ್ಲಿಕ್ 25 ಇದೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದ್ರ ಬಿಸ್ನೆಸ್ ಮಾಡೆಲ್ ಬಂದ್ಬಿಟ್ಟು ಇದು ಕಂಪ್ನಿ ನೇಮ್ ಮೆನನ್ ಪಿಸ್ಟನ್ಸ್ ಈಸ್ ಇನ್ ದ business of manufacturing of auto components such as pistons, Goodwin pistons, ring auto shafts for commercial vehicles, tractors, passengers, cars and heavy duty stationary engines. ಸೊ ನೇಚರ್ ಆಫ್ ಬಿಸ್ನೆಸ್ ಕೂಡ ಬೊಂಬಾಟ್ ಇದೆ. ನೀವು ಅದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಟೆನ್ಷನ್ ತೊಗೋಬೇಕಿಲ್ಲ. ಸೊ ಯೂಶ್ವಲಿ ಸ್ಮಾಲ್ ಕ್ಯಾಪಲ್ಲಿ ಕರೆಕ್ಷನ್ಸ್ ಆಗ್ತಾಯಿದೆ. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಎಲ್ಲದರಲ್ಲೂ ಕರೆಕ್ಷನ್ ಆಗಿದೆ. ಕರೆಕ್ಷನ್ ಟೈಮ್ ಬಂದಾಗ ಸೊ ನೀವು ಕರೆಕ್ಷನ್ಸಿಗೆ ಯಾವತ್ತೂ ಎದುರು ಅವಶ್ಯಕತೆ ಇಲ್ಲ. ನೀವು ಹೊಸ್ದಾಗಿ ಎಂಟ್ರಿ ಮಾಡೋಂಥವ್ರು ಖಂಡಿತವಾಗೂ ಸ್ಟಡಿ ಮಾಡಿ ರ್ಯಾಡರ್ಲಿ ಇಟ್ಕೊಳ್ಳಿ. ಸೊ ಈಗ ಇರ್ತಕ್ಕಂಥವ್ರು ಹೋಲ್ಡ್ ಮಾಡ್ಬೋದು ಅನಿಸುತ್ತೆ. ಬಟ್ ಫಾಲೋ ಅಪ್ ಅಲ್ಲಿ ಮೂರನೇ ಕಂಪ್ನಿಯ ರೀಸೆಂಟ್ ಕ್ವಾರ್ಟರ್ ರಿಸಲ್ಟ್ಸ್ ನೋಡ್ತಾ ಇದ್ದಾರೆ. ಲಾಸ್ಟ್ ಅಂದರೆ ಈಗ ಡಿಸೆಂಬರ್ ರಿಸಲ್ಟ್ಸು 31 crore ಇದೆ. ಸೊ ಇದ್ರ ಲಾಸ್ಟ್ ಕ್ವಾರ್ಟರ್ಲಿ 33 crores ಇತ್ತು. ಲಾಸ್ಟ್ ಇಯರಲ್ಲಿ 27 crore ಇತ್ತು. ಸೊ ಇಯರ್ ಟು ಇಯರು ಸೇಲ್ಸ್ ಇಂಪ್ರೂವ್ಮೆಂಟ್ ಇದೆ.
ಕ್ವಾರ್ಟರ್ ಟು ಕ್ವಾರ್ಟ್ರಲ್ಲಿ ಸ್ವಲ್ಪ 2 crores ಟಿಪ್ ಇದೆ, ಅಂದರೆ ಆಲ್ಮೋಸ್ಟ್ ಫ್ಲ್ಯಾಟ್ ಅಂದ್ಕೊಳ್ಳಿ. ಸೊ ಇದ್ರ ಮುಂಚೆ ನೋಡಿದ್ರೆ ನೀವು 19 crore ಇದ್ದಂಥದ್ದು ಅದರ ಲಾಸ್ಟ್ ಇಯರಲ್ಲಿ. ಸೊ ಅಲ್ಲಿಂದ ನೀವು ನೋಡ್ತಾ ಇದ್ದರೆ ಇನ್ಕ್ರೀಸ್ ಇದೆ, ಬಟ್ ಲಾಸ್ಟ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಫ್ಲ್ಯಾಟ್ ಇದೆ. ಲಾಸ್ಟ್ ಇಯರ್ಗಿಂತ ಚೆನ್ನಾಗಿದೆ. ಆಪ್ರೇಟಿಂಗ್ ಪ್ರಾಫಿಟ್ ಬಂದುಬಿಟ್ಟು 5.12 ಇತ್ತು 9.74, ಸೊ 12 ಇರ್ತಕ್ಕಂಥದ್ದು. ಸೊ OPM ಇದೆ, OPM ಇಸ್ ಅಬೌಟ್ 25%, OPM ತುಂಬ ಚೆನ್ನಾಗಿದೆ. ಸೊ ನೆಟ್ ಪ್ರಾಫಿಟ್ ನೋಡೋಣಪ್ಪ ಅಂದರೆ ನೀವು ಲಾಸ್ಟ್ ಇದರಲ್ಲಿ 3.3 crores ಇತ್ತು ಡಿಸೆಂಬರ್ ಕ್ವಾರ್ಟರ್ ಲಾಸ್ಟ್ ಇಯರಲ್ಲಿ. ಈ ಇಯರಲ್ಲಿ 6.44 ಇದೆ. ಸೊ ಲಾಸ್ಟ್ ಕ್ವಾರ್ಟ್ರಲ್ಲಿ ಸೆಪ್ಟೆಂಬರ್ ಕ್ವಾರ್ಟ್ರಲ್ಲಿ 8.25. ಲಾಸ್ಟ್ ಕ್ವಾರ್ಟರ್ ನೋಡಿದ್ರೆ ಕಂಪ್ಯಾರಿಸನಲ್ಲಿ ನಿಯರ್ಲಿ 2 crores ಟಿಪ್ ಆಗಿದೆ. ಸೊ ಬಟ್ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ನಿಯರ್ಲಿ ಡಬಲ್ ಆಗಿದೆ ಪ್ರಾಫಿಟ್ಟು. ಸೊ ಮಿಕ್ಸ್ ರಿಸಲ್ಟ್ ಅನ್ಬೋದು. ಬಟ್ ಅದ್ರ ಲಾಸ್ಟ್ ಇಯರ್ ನೋಡಿದ್ರೆ 1.52 crore ಇತ್ತು. ಸೊ ನೀವು ಇಯರ್ ಟು ಇಯರ್ ನೋಡ್ತಾ ಹೋದರೆ ಒಳ್ಳೆಯ ನಿಮಗೆ ಗ್ರೋತಲ್ಲೇ ಕಾಣಿಸ್ತಾ ಇದೆ ನೆಟ್ ಪ್ರಾಫಿಟ್ಟು. ಬಟ್ ಲಾಸ್ಟ್ ಒಂದು ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಲಾಸ್ಟ್ ಕ್ವಾರ್ಟ್ರಲ್ಲಿ 5 crores ಇತ್ತು. ಸೊ ಇಲ್ಲೆಲ್ಲ ನೋಡ್ತಾ ಇದ್ದರೆ ನೀವು ಒಂದು ಆ್ಯಾವ್ರೇಜಲ್ಲಿ 5 to 6 crores 3 to 5 crores ಇದೆ. ಒಂದು ಕ್ರೂ ಮಾತ್ರ 8.25, ಅಂದರೆ ಒಂದು ಹತ್ರ ಮಾತ್ರ ಜಾಸ್ತಿ ಆಗಿದೆ ಪ್ರಾಫಿಟ್ಟು, ಈಗ ಡೌನ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಯಾವುದು ಈ ಸ್ಟಾಕ್ದ ಇದು ನೇಮ್ ಈಸ್ ವಿಕ್ರಮ್ ಥರ್ಮೋ ಲಿಮಿಟೆಡ್ ಅಂತೇಳಿ. ಸೊ ಈ ಸ್ಟಾಕ್ದು ಕ್ವಾರ್ಟರ್ ರಿಸಲ್ಟ್ಸು ಕ್ವಾರ್ಟರ್ ರಿಸಲ್ಟ್ಸ್ ಇದೆ, ನೋ ಪ್ರಾಬ್ಲಮ್. ಸೊ ಈಗ ಯಾಕಂದರೆ ಇದನ್ನು ಕೂಡ ಕೆಲವರು ಜನ ಮೋಸ್ಟ್ಲಿ ಈ ಸಬ್ಸ್ಕ್ರೈಬರ್ ಭಾಳ ಜನರ ಹತ್ರ ಇದು ವಿಕ್ರಮ್ ಥರ್ಮೋ ಇದೆ ಅನಿಸುತ್ತೆ. ಸೊ ಈ ಥರ ಏನು ಸರ್ 2 ಕೋಟಿ ಪ್ರಾಫಿಟ್ ಡೌನ್ ಆಗಿಬಿಟ್ಟಿದೆಯಲ್ಲ, ಇದೇನು ಸ್ಟಾಕು ಅದಕ್ಕೇನಾದ್ರು ಕರೆಕ್ಷನ್ ಆಗ್ತಿದೆ? ಖಂಡಿತವಾಗಿಯೂ ನೀವು ಈ ಥರ ಜಸ್ಟ್ 1 crore 2 crore ಪ್ರಾಫಿಟ್ ಡೌನ್ ಆಯಿತು ಅಂತೇಳಿ ಯಾವುದೇ ಡಿಸಿಷನ್ಸ್ ತೊಗೋಬೇಡಿ. ಸೊ ನೀವು ಖಂಡಿತವಾಗಿಯೂ ಈ ಸ್ಟಾಕು ಒಳ್ಳೆಯ ರಿಸಲ್ಟನ್ನೇ ಕೊಟ್ಟಿದೆ ಅನ್ಕೋಬೋದು ನಾವು. ಇದ್ರದ್ದು ಪ್ರಮೋಟರ್ಸು 65.94 66 ಇದ್ದಾರೆ, ಪಬ್ಲಿಕ್ಕು 34 ಇದ್ದಾರೆ. ಇದು ಯಾವುದು FISDA ಯಾವುದೂ ಇಲ್ಲ. ಸೊ ಒಳ್ಳೆಯ ನೀವು ಇಯರ್ ಟು ಇಯರ್ ನೋಡಿದ್ರೆ ತುಂಬ ಚೆನ್ನಾಗಿ ಇದೆ ರಿಸಲ್ಟ್ಸು. ಕ್ವಾರ್ಟರ್ ಟು ಕ್ವಾರ್ಟರಲ್ಲಿ ಸ್ವಲ್ಪ ಪ್ರಾಫಿಟ್ ಡೌನ್ ಇದೆ, ಬಟ್ ಒಳ್ಳೆಯ ರಿಸಲ್ಟ್ಸ್ ಇದೆ ಕ್ವಾರ್ಟರ್ ರಿಸಲ್ಟ್ಸು. ಜಸ್ಟ್ ಈ ಸ್ಟಾಕಲ್ಲಿ ಇರ್ತಕ್ಕಂಥವ್ರು ಜಸ್ಟ್ ಹ್ಯಾವ್ ಪೇಷನ್ಸ್ ಆ್ಯಂಡ್ ಹೋಲ್ಡ್. ಸೊ ಇದು ವಿಕ್ರಮ್ ಥರ್ಮೋ ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಬೇಸಿಕ್ ಫಾರ್ಮಾ ಕೋಪಾಲಿಮರ್ ಡ್ರಗ್ ಕೋಟ್ ಡಿಫಿನೈಲ್ ಆಕ್ಸೈಡ್ ಎಕ್ಸೆಟ್ರಾ. ಸೊ ಇದು ಒಂದು ಫಾರ್ಮಾ ಕಂಪ್ನಿ, ಇದು ಒಳ್ಳೆಯ ರಿಸಲ್ಟ್ಸನ್ನು ಇಯರ್ ಟು ಇಯರ್ ರಿಸಲ್ಟ್ಸನ್ನು ಕೂಡ ಕೊಡ್ತಾ ಇದೆ. ಫಾಲೋಅಪ್ಪಲ್ಲಿರಿ. ಈಗ ಯಾರು ಆಲ್ರೆಡಿ ಲಾಂಗ್ ಟರ್ಮಿಗೆ ಇನ್ವೆಸ್ಟೆಡ್ ಇದ್ದೀರೋ ಧೈರ್ಯವಾಗಿ ಹೋಲ್ಡ್ ಮಾಡ್ಬೋದು. ಯಾರು ಹೊಸ್ದಾಗಿ ನೀವು ಎಂಟ್ರಿ ಆಗಬೇಕು ಅಥವಾ ಈ ಟೈಮಲ್ಲಿ ಕರೆಕ್ಷನ್ ಟೈಮಲ್ಲಿ ಎಂಟ್ರಿ ಆಗಬೇಕು ಅಂತಂದರೆ ಇದನ್ನು ನೀವು ಸ್ಟಾಕನ್ನು ಸ್ಟಡಿ ಮಾಡಿ ರ್ಯಾಡರ್ ಇಟ್ಕೊಳ್ಳಿ. ಆಮೇಲೆ ಯಾವುದೇ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಫ್ರೆಶ್ ಎಂಟ್ರಿ ಆಗಬೇಕಾದ್ರೆ ಸೊ ಯಾವಾಗ ಮಾರ್ಕೆಟ್ ಬೀಳುತ್ತೋ ಆವಾಗ ಎಂಟ್ರಿ ಆಗಬೇಕು. ಮಾರ್ಕೆಟಲ್ಲಿ ಅಪ್ ಇದ್ದಾಗ ಎಂಟ್ರಿ ಆದರೆ ಮತ್ತೆ ಬಿದ್ದೇ ಬೀಳುತ್ತೆ. ಇಟ್ಸ್ ಲೈಕ್ ಅ ಸೈಕಲ್ ಸ್ಟಾಕ್ ಮಾರ್ಕೆಟು. ಸೊ ಯಾವತ್ತೂ ಸ್ಟಾಕ್ ಮಾರ್ಕೆಟು ಹಿಂಗೆ ಹೋಗಲ್ಲ, ಸ್ಟಾಕ್ ಮಾರ್ಕೆಟು ಯಾವಾಗಲೂ ಹಿಂಗೇ ಬೀಳಲ್ಲ. ಸೊ ಖಂಡಿತವಾಗಿಯೂ ಸ್ಟಾಕ್ ಮಾರ್ಕೆಟ್ ಹೋಗೋದೆ ಹಿಂಗೆ ಅಲ್ಟಿಮೇಟ್ಲಿ ಇಟ್ ವಿಲ್ ಗೋ ಅಪ್. ಸೊ ಹಾಗಾಗಿ ಭಾಳ ಪೇಷನ್ಸ್ ಇರಬೇಕಾಗುತ್ತೆ. ಆಮೇಲೆ ದ ಮೇನ್ ಥಿಂಗ್ ಅಂದರೆ ನೀವು ಯಾವತ್ತಿದ್ರೂ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ ಒಳ್ಳೆ ಕಂಪ್ನಿಯನ್ನು ಸೆಲೆಕ್ಷನ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ SIP ಮ್ಯೂಚುವಲ್ ಫಂಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಂಥವ್ರು ನನಗೆ ಗೊತ್ತಿರೋ ಮಟ್ಟಿಗೆ ಸ್ಟಾಕ್ ಮಾರ್ಕೆಟಲ್ಲಿ ಯಾರು ಲಾಸ್ ಆಗಿಲ್ಲ, ಒಳ್ಳೆ ಪ್ರಾಫಿಟಲ್ಲಿದ್ದಾರೆ. ಅವ್ರು ಎಷ್ಟು ಒಳ್ಳೆ ಕಂಪ್ನಿಯನ್ನು ಆಯ್ಕೆ ಮಾಡ್ಕೊತಾರೆ, ಯಾವ ರೈಟ್ ಟೈಮಲ್ಲಿ ಎಂಟ್ರಿ ಆಗ್ತಾರೆ. ಸೊ ಜೊತೆಗೆ ಒಂದೊಳ್ಳೆ ಬ್ಯಾಕಪ್ ಅಂದರೆ ದೊಡ್ಡ ಅನಾಲಿಸ್ಟ್ಗಳ ಯಾರು ಮಾರ್ಗದರ್ಶನ ಇಟ್ಕೊಂಡಿದ್ದಾರೋ ಅವರೆಲ್ಲ ತುಂಬ ಒಳ್ಳೆ ವೆಲ್ತನ್ನೇ ಕ್ರಿಯೇಟ್ ಮಾಡಿದ್ದಾರೆ, ಮುಂದೆ ಕೂಡ ಮಾಡ್ತಾರೆ. ಸೊ ಬನ್ನಿ ಲಾಸ್ಟ್ ಕಂಪ್ನಿ ನೋಡೋಣ ಇವತ್ತಿನ ವಿಡಿಯೋ ತುಂಬ ಲೆಂತಿ ಆಗ್ತಾಯಿದೆ, ಅದಕ್ಕೆ ಲಾಸ್ಟ್ 4ನೇ ಕಂಪ್ನಿಗೆ ಬರೀ ಹೆಸರಷ್ಟೇ ಹೇಳಿ ಅದರದ್ದು ಜಸ್ಟ್ ಮಾಡಲ್ ನೋಡೋಣ. ಮುಂದಿನ ನೆಕ್ಸ್ಟ್ ಯಾವುದಾದ್ರು ಒಂದು ವಿಡಿಯೋದಲ್ಲಿ ಅದರ ಪೂರ್ತಿ ಏನು ಡೀಟೇಲು ಅನಾಲಿಸಿಸನ್ನು ಮಾಡೋಣ, ಫೈನಾನ್ಷಿಯಲ್ಸ್ ಎಲ್ಲ ನೋಡೋಣ. ಮತ್ತು ಇಲ್ಲಾಂದರೆ ವಿಡಿಯೋ ಅದು ಯಾವುದೋ ಟಿವಿನಲ್ಲಿ ಬರ್ತಾ ಇರುತ್ತೆ ನೋಡಿ, ಕುಯ್ತು ಅನ್ಕೊಳ್ಳೋಣ ಅಂತ ಹಂಗಾಗ್ಬಿಡುತ್ತೆ, ಬರೀ ಕುಯ್ಯೋದಾಗಬಾರ್ದು. ಸೊ ಹಾಗಾಗಿ ಸ್ಯಾಟಿಯಾ ಇಂಡಸ್ಟ್ರೀಸ್ ಅಂತ ಕಂಪ್ನಿಯ ನೇಮು ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ಕಂಪ್ಲೀಟ್ಲಿ ಇಂಟಿಗ್ರೇಟೆಡ್ ವುಡ್ ಆ್ಯಂಡ್ ಆಗ್ರೋ ಬೇಸ್ಡ್ ಪೇಪರ್ ಮ್ಯಾನುಫ್ಯಾಕ್ಚರರ್ಸ್. ಇಟ್ ಪ್ರಾಡಕ್ಟ್ಸ್ ಆರ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ ದ ಪ್ರಿಂಟಿಂಗ್ ಆಫ್ ಬುಕ್ಸ್, ಡೈರೆಕ್ಟರ್ಸ್, ಎನ್ವಲಪ್ಸ್, ಡೈರೀಸ್, ಕ್ಯಾಲೆಂಡರ್ಸ್, ಕಂಪ್ಯೂಟರ್ ಸ್ಟೇಷನರಿ ಕಾಪಿ ಎಕ್ಸೆಟ್ರಾ. ಸೊ ಇದು ನಿಮ್ಗೆ ಗೊತ್ತಾಯಿತು ನೇಚರ್ ಆಫ್ ಬಿಸ್ನೆಸ್ ಏನಪ್ಪ ಅಂತಂದರೆ ಇದು ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತೇಳಿ. ಸೊ ಇವರು ಕ್ಲೈಂಟ್ಸ್ ಯಾರ್ಯಾರಿದ್ದಾರೆ, ಇದು ಏನು ಬಿಸ್ನೆಸ್ ಮಾಡ್ತಾಯಿದೆ, ಎಷ್ಟು ಬಿಸ್ನೆಸ್ ಮಾಡ್ತಾಯಿದೆ, ಇದರ ಪ್ರಾಫಿಟ್ಸ್ ಹೇಗಿದೆ, ಫೈನಾನ್ಷಿಯಲ್ಸ್ ಹೇಗಿದೆ, ಆಮೇಲೆ ಟ್ರ್ಯಾಕ್ ರೆಕಾರ್ಡ್, ಇದ್ರ ಮ್ಯಾನೇಜ್ಮೆಂಟು ಎಲ್ಲವನ್ನು ಮುಂದೆ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಬಗ್ಗೆ ಪಾಸಿಟಿವ್ ಆರ್ ನೆಗೆಟಿವ್ ಏನಾದ್ರು ಇದ್ದರೆ ನಿಮ್ಮ ಸಜೆಷನ್ಸು ಅಥವಾ ಎನ್ಕ್ವೈರಿ ಎನಿಥಿಂಗ್ ಕಮೆಂಟನ್ನು ಮಾಡಿ. ನನ್ನ ನಂಬರ್ ಇದೆ, ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಮತ್ತು ಇಂಟ್ರೆಸ್ಟ್ ಇರ್ತಕ್ಕಂಥ IIFL ಕಮ್ಯುನಿಟಿ ಕೂಡ ಜಾಯ್ನ್ ಆಗಿ. ಸೊ ಒಟ್ಟಿನಲ್ಲಿ ಸ್ಟಾಕ್ ಮಾರ್ಕೆಟಿಂದ ಎಸ್ಪೆಷಲಿ ನಮ್ಮ ಕನ್ನಡಿಗರು ಒಳ್ಳೆಯ ದುಡ್ಡನ್ನು ಮಾಡಿ, ಒಳ್ಳೆಯ ವೆಲ್ತನ್ನು ಕ್ರಿಯೇಟ್ ಮಾಡಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.